ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಹುಟ್ಟಿದಬ್ಬದ ನಿಮಿತ್ತ ನಾವೆಲ್ಲರೂ ಕೂಡ ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ವಿತರಣಾ ಕಾರ್ಯಕ್ರಮ ನಮ್ಮ ಸಂಘದಿಂದ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಸದಸ್ಯರುಗಳು, ನಿರ್ದೇಶಕರು, ಅದೇ ಥರ ತಾಲೂಕು ಆಸ್ಪತ್ರೆಯ ಎಲ್ಲ ಡಾಕ್ಟರ್ಸ್ಗಳಿಗೂ, ನಮ್ಮ BGS ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರೆ, ಸಿಬ್ಬಂದಿಯವರಿದ್ದಾರೆ, ಎಲ್ಲರಿಗೂ ಅರ್ಥದ ಸ್ವಾಗತವನ್ನು ಕೋರ್ತಾ, ಪೂಜ್ಯ ಸ್ವಾಮೀಜಿಯವರು ತ್ರಿವಳಿ ದಾಸೋಹಿ ಸ್ವಾಮೀಜಿ ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಾರೆ. ಅಂದರೆ ಅಕ್ಷರ ಇರ್ಬೋದು, ಅನ್ನ ಇರ್ಬೋದು, ಆಶ್ರಯ ಇರ್ಬೋದು, ಪ್ರತಿಯೊಂದನ್ನು ಕೊಟ್ಟು ನಮಗೆ ಸಮಾಜಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಒಂದು ಸಣ್ಣ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಾಮೀಜಿಯವರ ಆದರ್ಶವನ್ನು ಪಾಲಿಸ್ಕೊಂಡು ಹೋಗಬೇಕು. ಅವರ ಒಂದು ಇದನ್ನು ಪಾಲಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಅಂತ ಹೇಳಿ ನಾನು ಮಾತು. ಬನ್ನಿ ಹಾಸ್ಪಿಟಲ್ ಯೋಗಿ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಈ ಒಂದು 81ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮನಸ್ಸಾರೆ ಸ್ಮರಣೆ ಮಾಡುತ್ತಾ, ಹಾಗೂ ಪ್ರಸ್ತುತ ಪೀಠಾಧ್ಯಕ್ಷರಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಂಸ್ಥಾನ ಮಟ್ಟ ಶಾಖಾ ಮಟ್ಟದ ಹಾಸನ ಮತ್ತು ಕೊಡಗು ಜಿಲ್ಲೆಯ ಕಾರ್ಯದರ್ಶಿಗಳಂತ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಚರಣಗಳನ್ನು ಸಲ್ಲಿಸುತ್ತಾ, ಇವತ್ತೆಲ್ಲ ಏನಾಗಿದೆಯಪ್ಪ ಅಂದರೆ, ಈ ಮಹಾಸಂಸ್ಥಾನ ಮಟ್ಟ ಚಿನ್ನದ ಗರಿಯಾಗಿ ಬೆಳೆದು ವಿಶ್ವಾದ್ಯಂತ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅಂತಂದರೆ ವಿಶ್ವದ ಯಾವುದೇ ಮೂಲಭೂತ ಇವತ್ತು ನಾವು ಮಹಾಸಂಸ್ಥಾನ ಮಠದ ಜನಗಳು ಗುರುತಿಸ್ತಾರೆ. ಶ್ರೀ ಗುರುಗಳು ಈ ವಿಶ್ವವನ್ನು 7 ಬಾರಿ ಸುತ್ತಿ ನಮ್ಮ ದೇಶದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಮೊದಲು ದೇವಸ್ಥಾನಗಳನ್ನು ಕಟ್ಟ ಬದಲು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಎಲ್ಲ ಜನಗಳಿಗೆ ಶಿಕ್ಷಣ ಒದಗಿಸಿದರೆ, ಎಲ್ಲ ಜನರು ಎಜುಕೇಟೆಡ್ ಮಾಡಿದರೆ ಇವತ್ತು ದೇಶ ಖಂಡಿತ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತದೆ ಅಂತ ಹೇಳಿ ಇವತ್ತು ಎಲ್ಲ ದೇಶದ, ರಾಜ್ಯದ, ದೇಶ ಮೂಲಗಳಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿ ದೇಶಗಳಲ್ಲಿ ಇವತ್ತು ಮಹಾಸಂಸ್ಥಾನ ಮಠದ ಹೆಸರನ್ನು ಎಲ್ಲ ಕಡೆ ಹರಡುತ್ತಾ ಇದ್ದಾರೆ. ಶ್ರೀಗಳು ಶಿಕ್ಷಣ ಕೊಡೋದ್ರ ಜೊತೆಗೆ ಸಸ್ಯ ಸಂಪತ್ತಿನ ಬಗ್ಗೆ, ಪರಿಸರ ಸಂರಕ್ಷಣೆ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸ್ತಕ್ಕಂಥವರು. ಹಾಗಾಗಿ ಅಂದಿನ ಒಂದು ಸಂದರ್ಭದಲ್ಲಿ 6 ಕೋಟಿ ಜನಸಂಖ್ಯೆಯಿಂದ ಸಂದರ್ಭದಲ್ಲಿ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಗಿಡವನ್ನು ಇಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು 6 ಕೋಟಿ ಗಿಡಗಳನ್ನು ಕರ್ನಾಟಕದಾದ್ಯಂತ ಮಳೆಗಾಲದಲ್ಲಿ ಗಿಡಗಳನ್ನು ನೆಟ್ಟು ಈ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದಂಥ ಮಹಾಗುರುಗಳು. ಇವತ್ತು ಮಹಾಗುರುಗಳು ಶಿಕ್ಷಣ ಒಂದು ಕ್ರಾಂತಿಯನ್ನೇ ಈ ಒಂದು ನಾಡಿನಲ್ಲಿ ಪ್ರಸಾರ ಮಾಡಿ